ಮಧ್ಯ ಪ್ರಾಂತ್ಯದಲ್ಲಿ ನಡೀತಿರುವಂಥ ಯುದ್ಧದ ಭೀಕರತೆ ಸಾಕಷ್ಟು ಅವ್ಯವಸ್ಥೆಗೆ ಕಾರಣ ಆಗಿರುವಂಥದ್ದು. ಆಟೋ ಚಾಲಕರು ಪರದಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಗೋ ಗ್ಯಾಸ್ ಎಲ್ಲೂ ಕೂಡ ಬೆಳಗಾವಿಯಲ್ಲಿ ಸಿಗ್ತಾ ಇಲ್ಲ. ಬಂದು ವಾಪಸ್ ಹೋಗುವಂಥ ಕೆಲಸವನ್ನು ಕೂಡ ಇಲ್ಲಿ ಮಾಡಲಾಗ್ತಿರುವಂಥದ್ದು ಗಮನಿಸಬಹುದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿ ಆಟೋ ಸರ್ಕಲ್ ಬಳಿ ಇರುವಂಥ ಒಂದು ಗೋ ಗ್ಯಾಸ್ ಮುಂಭಾಗದಲ್ಲಿ ಇರುವಂಥದ್ದು ಗ್ರೀನ್ ರೆವಲ್ಯೂಷನ್ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಒಂದು ಗೋ ಗ್ಯಾಸ್ ಪೆಟ್ರೋಲ್ ಬಂಕ್ ಕೂಡ ಇರುವಂಥದ್ದು. ಆದರೆ ನಿನ್ನೆವರೆಗೂ ಮಾತ್ರ ಇಲ್ಲಿ ಗ್ಯಾಸ್ ಸಪ್ಲೈ ಆಗ್ತಾ ಇತ್ತು. ಆಟೋ ಚಾಲಕರು ಬಂದು ಇಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ರು. ಆದರೆ ಇವತ್ತಿಗೆ ಸಂಪೂರ್ಣವಾಗಿ ಖಾಲಿ ಆಗಿರುವಂಥದ್ದು. ಹಾಗಾಗಿ ಆಟೋ ಚಾಲಕರು ಓಡಿಸ್ತಾ ಇದ್ರು ಅವರೀಗ ಬಂದು ನಿಂತ್ಕೊಂಡು ಮಾತಾಡಿ ವಾಪಸ್ ಹೋಗುವಂಥ ಕೆಲಸ ಕೂಡ ಆಗ್ತಾ ಇರುವಂಥದ್ದು. ಯಾಕೆಂದರೆ ದಿನನಿತ್ಯವೂ ಕೂಡ ಆಟೋದಿಂದ ಬದುಕನ್ನು ಕಟ್ಕೊಂಡು ತಮ್ಮ ಮಕ್ಕಳನ್ನು ಸಾಕ್ತಿರುವಂಥ ಜನರಿಗೆ ಈಗ ಪರದಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಸದ್ಯದಲ್ಲಿ ಆಟೋ ಚಾಲಕರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಎಲ್ಲಿ ಸಿಗ್ತಾ ಇಲ್ಲ ನಿಮಗೆ ಈ ಗ್ಯಾಸ್? ಎಲ್ಲರೂ ಸರ್ 4-5 ಗ್ಯಾಸ್ ಪಂಪ್ಗಳದವ್ರೆ, ಅದರಲ್ಲೇ ಎಲ್ಲನೂ ಇದೈತೆ. ಮತ್ತು ರೇಟು ಜಂಪ್ ಆಗಿದ್ರೆ ಎರಡು ದಿವಸದಲ್ಲಿ 12 ರೂಪಾಯಿ ಜಂಪ್ ಆಗೈತೆ ರೀ. 2 ದಿವಸ 5 ದಿವಸ 1 ದಿವಸ ಜಂಪ್ ಆಗೈತೆ ರೀ. ಇನ್ನೊಂದು ದಿವಸ ಸೆಕೆಂಡ್ ದಿವಸ ಮತ್ತು 5 ರೂಪಾಯಿ. ಒಂದು ಸರಿ ರಿಫಿಲ್ ಮಾಡಿದ್ರೆ ಎಷ್ಟು ದಿನ ಬರ್ತಿತ್ತು ರೀ? ಅದು ಹೆಂಗೆ ರೀ ಬಿಸ್ನೆಸ್ ಮೇಲೆ. ಹಾಂ, ಈಗ ಗ್ಯಾಸ್ ಸಿಗತ್ತಲ್ಲ ಹೆಂಗೆ ಸರ್? ಮತ್ತೆ ಏನು ರೀ, ಮತ್ತು ಗ್ಯಾಸ್ ಇರಲಿಲ್ಲ ಮತ್ತು ಬಂದ್ ಮಾಡೋ ಪರಿಸ್ಥಿತಿ ಬರ್ತೈತಿ. ಈಗ ಎಷ್ಟು ಕಡೆ ಮಾಡ್ತಾರೆ ಸರ್ ಬೆಳಗಾವಿಯಲ್ಲಿ? ಅಂದರೆ ಎಲ್ಲೆಲ್ಲಿ ನೀವು ತುಂಬಿಸ್ಕೊತಾರೆ, ರಿಫಿಲ್ ಮಾಡ್ಕೊತಾರೆ? ಕೊಲ್ಲಾಪುರ ಸರ್ಕಲ್ ಗ್ಯಾಸ್ ಪ್ಲಸ್ ಶಿವಾಜಿನಗರ, ಮತ್ತು ಆಮೇಲೆ ಕೆರೆ ಕಡೆ, ಮತ್ತು ಇಲ್ಲಿ. ಈಗ ಎಲ್ಲೆಲ್ಲಿ ಕೇಳಿ ಬಂದ್ರಿ ನೀವು? ಸದ್ಯ ಈಗ ಫಸ್ಟ್ ಇಲ್ಲೇ ಬಂದೇನಿ ರೀ. ನಿನ್ನೆ ನಮ್ಮ ಡ್ರೈವರ್ ಹೇಳತ್ತಿದ್ರು ಗ್ಯಾಸ್ ಎಲ್ಲ ಕಡೆ ನೋಡಿದ್ನಿ, ಎಲ್ಲಿ ಸಿಗ್ತಾ ಇಲ್ಲ ಅಂತೇಳಿ ಹೇಳಿದ್ರು. ಆತಂಕ. ಹಾಂ, ಗ್ಯಾಸಿನ ಪರಿಸ್ಥಿತಿ ಆತಂಕ ಆಗಿದೆ. ಇದು ಇಲ್ಲಿ ಆಟೋ ಚಾಲಕರು ಹೇಳ್ತಿರುವಂಥದ್ದು ಗಮನಿಸ್ಬೋದು. ಸುಮಾರು 4-5 ಕಡೆ ಆಟೋಕ್ಕೆ ಅವರು ಗ್ಯಾಸನ್ನು ತುಂಬಿಸ್ಕೊಳ್ತಾ ಇದ್ರು. ಆದರೆ ಅವರಿಗೆ ಈಗ ಸಿಗ್ತಾ ಇಲ್ಲ, ಜೊತೆಗೆ ಗ್ಯಾಸ್ ಸಿಗೋದಿಲ್ಲ ಅನ್ನೋ ಒಂದು ಭಯಕ್ಕಾಗಿ ಈಗ ಅವರು ಇಲ್ಲಿ ಗ್ಯಾಸ್ ತುಂಬ್ಕೊಳ್ಳೋಕ್ಕೆ ಬಂದಿದ್ರು. ನಮ್ಮ ಜೊತೆಗೆ ಇಲ್ಲಿ ಬ್ರದರ್ ಎಷ್ಟು ದಿನ ಆಯ್ತಿದೆ? ಈಗ 2 ದಿವಸ ಆಯ್ತು ರೀ. 2 ದಿವಸ ಆಯ್ತು ರೀ. 2 ದಿನ ಆಯ್ತಾ? ಎಲ್ಲಿಂದ ಸಪ್ಲೈ ಆಗೈತೆ ನಿಮ್ಗೆ? ನಮ್ದು ಹೊರಗಿಂದ ಬರ್ತದೆ ರೀ ಗ್ಯಾಸ್. ಈಗ ಬಂದಾಗೈತೆ ರೀ. ಈಗ ಚಾಲೂ ಐತಿ ರೀ ಪಂಪ್. ಈಗ ಎಲ್ಲ ಇದಾಯ್ತು ರೀ, ಡ್ರೈ ಆಯ್ತು ರೀ. ಈಗ ಅಂದ್ರೆ ಖಾಲಿ ಆಗೈತೆ, ಎಲ್ಲ ಖಾಲಿ ಆಗೈತೆ ರೀ. ಈಗ ಮತ್ತೆ ಈಗ ಹೆಂಗೆ ಈಗ ಬಂದು ಹೊಂಟ್ರಲ್ಲ? ಬಂದು ಹೊಂಟಾರಿ. ಅದು 2 ಪಂಪ್ದಾಗ ಐತಿಲ್ಲ ರೀ ಗ್ಯಾಸ್. ಈಗ ಒಂದು ದಿನ ನೀವು ತುಂಬಿಸ್ಕೊಂಡ್ರೆ 2 ದಿನ ಬರ್ತದೆ? ಒಂದು 8 ದಿವಸ 10 ದಿವಸ ಬರ್ತದೆ ರೀ. ಹಾಂ, ನೀವೇನು ಮೇಲಿನವ್ರಿಗೆ ಮಾತಾಡಿದ್ದೀರಿ? ಮೇಲಿನ ಮಾತಾಡಿದ್ರೆ ಗ್ಯಾಸ್ ಶಾರ್ಟೇಜ್ ಐತಿ ರೀ. ಹಾಂ, ಇದಿಷ್ಟು ಇಲ್ಲಿರುವಂಥ ಇಲ್ಲಿರುವಂಥ ಗ್ಯಾಸ್ನ ಸಿಬ್ಬಂದಿಗಳು ಹೇಳ್ತಿರುವಂಥದ್ದು, ಬಂಕ್ನ ಸಿಬ್ಬಂದಿಗಳು ಹೇಳ್ತಿರುವಂಥದ್ದು ಮೇಲ್ಗಡೆ ಶಾರ್ಟೇಜ್ ಇದೆ. ಹಾಗಾಗಿ ನಿನ್ನೆವರೆಗೂ ಮಾತ್ರ ಇತ್ತು. ಒಂದು ಸರಿ ನಾವು ಈ ಒಂದು ಬಂಕನ್ನು ತುಂಬಿಸಿದರೆ ಅಂದರೆ ಗ್ಯಾಸನ್ನು ತುಂಬಿಸಿದರೆ ಸುಮಾರು 7-8 ದಿನಕ್ಕೆ ಆಗುವಷ್ಟು ಇರುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಮಧ್ಯ ಪ್ರಾಂತ್ಯದಲ್ಲಿ ನಡೀತಿರುವಂಥ ಯುದ್ಧದ ಭೀಕರತೆ ಸಾಕಷ್ಟು ಅವ್ಯವಸ್ಥೆಗೆ ಕಾರಣ ಆಗಿರುವಂಥದ್ದು. ಆಟೋ ಚಾಲಕರು ಪರದಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಗೋ ಗ್ಯಾಸ್ ಎಲ್ಲೂ ಕೂಡ ಬೆಳಗಾವಿಯಲ್ಲಿ ಸಿಗ್ತಾ ಇಲ್ಲ. ಬಂದು ವಾಪಸ್ ಹೋಗುವಂಥ ಕೆಲಸವನ್ನು ಕೂಡ ಇಲ್ಲಿ ಮಾಡಲಾಗ್ತಿರುವಂಥದ್ದು ಗಮನಿಸಬಹುದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿ ಆಟೋ ಸರ್ಕಲ್ ಬಳಿ ಇರುವಂಥ ಒಂದು ಗೋ ಗ್ಯಾಸ್ ಮುಂಭಾಗದಲ್ಲಿ ಇರುವಂಥದ್ದು ಗ್ರೀನ್ ರೆವಲ್ಯೂಷನ್ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಒಂದು ಗೋ ಗ್ಯಾಸ್ ಪೆಟ್ರೋಲ್ ಬಂಕ್ ಕೂಡ ಇರುವಂಥದ್ದು. ಆದರೆ ನಿನ್ನೆವರೆಗೂ ಮಾತ್ರ ಇಲ್ಲಿ ಗ್ಯಾಸ್ ಸಪ್ಲೈ ಆಗ್ತಾ ಇತ್ತು. ಆಟೋ ಚಾಲಕರು ಬಂದು ಇಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ರು. ಆದರೆ ಇವತ್ತಿಗೆ ಸಂಪೂರ್ಣವಾಗಿ ಖಾಲಿ ಆಗಿರುವಂಥದ್ದು. ಹಾಗಾಗಿ ಆಟೋ ಚಾಲಕರು ಓಡಿಸ್ತಾ ಇದ್ರು ಅವರೀಗ ಬಂದು ನಿಂತ್ಕೊಂಡು ಮಾತಾಡಿ ವಾಪಸ್ ಹೋಗುವಂಥ ಕೆಲಸ ಕೂಡ ಆಗ್ತಾ ಇರುವಂಥದ್ದು. ಯಾಕೆಂದರೆ ದಿನನಿತ್ಯವೂ ಕೂಡ ಆಟೋದಿಂದ ಬದುಕನ್ನು ಕಟ್ಕೊಂಡು ತಮ್ಮ ಮಕ್ಕಳನ್ನು ಸಾಕ್ತಿರುವಂಥ ಜನರಿಗೆ ಈಗ ಪರದಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಸದ್ಯದಲ್ಲಿ ಆಟೋ ಚಾಲಕರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಎಲ್ಲಿ ಸಿಗ್ತಾ ಇಲ್ಲ ನಿಮಗೆ ಈ ಗ್ಯಾಸ್? ಎಲ್ಲರೂ ಸರ್ 4-5 ಗ್ಯಾಸ್ ಪಂಪ್ಗಳದವ್ರೆ, ಅದರಲ್ಲೇ ಎಲ್ಲನೂ ಇದೈತೆ. ಮತ್ತು ರೇಟು ಜಂಪ್ ಆಗಿದ್ರೆ 2 ದಿವಸದಲ್ಲಿ 12 ರೂಪಾಯಿ ಜಂಪ್ ಆಗೈತೆ ರೀ. 2 ದಿವಸ 5 ದಿವಸ 1 ದಿವಸ ಜಂಪ್ ಆಗೈತೆ ರೀ. ಇನ್ನೊಂದು ದಿವಸ ಸೆಕೆಂಡ್ ದಿವಸ ಮತ್ತು 5 ರೂಪಾಯಿ. ಒಂದು ಸರಿ ರಿಫಿಲ್ ಮಾಡಿದ್ರೆ ಎಷ್ಟು ದಿನ ಬರ್ತಿತ್ತು ರೀ? ಅದು ಹೆಂಗೆ ರೀ ಬಿಸ್ನೆಸ್ ಮೇಲೆ. ಹಾಂ, ಈಗ ಗ್ಯಾಸ್ ಸಿಗತ್ತಲ್ಲ ಹೆಂಗೆ ಸರ್? ಮತ್ತೆ ಏನು ರೀ, ಮತ್ತು ಗ್ಯಾಸ್ ಇರಲಿಲ್ಲ ಮತ್ತು ಬಂದ್ ಮಾಡೋ ಪರಿಸ್ಥಿತಿ ಬರ್ತೈತಿ. ಈಗ ಎಷ್ಟು ಕಡೆ ಮಾಡ್ತಾರೆ ಸರ್ ಬೆಳಗಾವಿಯಲ್ಲಿ? ಅಂದರೆ ಎಲ್ಲೆಲ್ಲಿ ನೀವು ತುಂಬಿಸ್ಕೊತಾರೆ, ರಿಫಿಲ್ ಮಾಡ್ಕೊತಾರೆ? ಕೊಲ್ಲಾಪುರ ಸರ್ಕಲ್ ಗ್ಯಾಸ್ ಪ್ಲಸ್ ಶಿವಾಜಿನಗರ, ಮತ್ತು ಆಮೇಲೆ ಕೆರೆ ಕಡೆ, ಮತ್ತು ಇಲ್ಲಿ. ಈಗ ಎಲ್ಲೆಲ್ಲಿ ಕೇಳಿ ಬಂದ್ರಿ ನೀವು? ಸದ್ಯ ಈಗ ಫಸ್ಟ್ ಇಲ್ಲೇ ಬಂದೇನಿ ರೀ. ನಿನ್ನೆ ನಮ್ಮ ಡ್ರೈವರ್ ಹೇಳತ್ತಿದ್ರು ಗ್ಯಾಸ್ ಎಲ್ಲ ಕಡೆ ನೋಡಿದ್ನಿ, ಎಲ್ಲಿ ಸಿಗ್ತಾ ಇಲ್ಲ ಅಂತೇಳಿ ಹೇಳಿದ್ರು. ಆತಂಕ. ಹಾಂ, ಗ್ಯಾಸಿನ ಪರಿಸ್ಥಿತಿ ಆತಂಕ ಆಗಿದೆ.
ಇದು ಇಲ್ಲಿ ಆಟೋ ಚಾಲಕರು ಹೇಳ್ತಿರುವಂಥದ್ದು ಗಮನಿಸ್ಬೋದು. ಸುಮಾರು 4-5 ಕಡೆ ಆಟೋಕ್ಕೆ ಅವರು ಗ್ಯಾಸನ್ನು ತುಂಬಿಸ್ಕೊಳ್ತಾ ಇದ್ರು, ಆದರೆ ಅವರಿಗೆ ಈಗ ಸಿಗ್ತಾ ಇಲ್ಲ, ಜೊತೆಗೆ ಗ್ಯಾಸ್ ಸಿಗೋದಿಲ್ಲ ಅನ್ನೋ ಒಂದು ಭಯಕ್ಕಾಗಿ ಈಗ ಅವರು ಇಲ್ಲಿ ಗ್ಯಾಸ್ ತುಂಬ್ಕೊಳ್ಳೋಕ್ಕೆ ಬಂದಿದ್ರು. ನಮ್ಮ ಜೊತೆಗೆ ಇಲ್ಲಿ ಬ್ರದರ್ ಎಷ್ಟು ದಿನ ಆಯ್ತಿದೆ? ಈಗ 2 ದಿವಸ ಆಯ್ತು ರೀ. 2 ದಿವಸ ಆಯ್ತು ರೀ. 2 ದಿನ ಆಯ್ತಾ? ಎಲ್ಲಿಂದ ಸಪ್ಲೈ ಆಕೈತಿ ನಿಮ್ಗೆ? ನಮ್ದು ಹೊರಗಿಂದ ಬರ್ತದೆ ರೀ ಗ್ಯಾಸ್. ಈಗ ಬಂದಾಗೈತೆ ರೀ. ಈಗ ಚಾಲೂ ಐತಿ ರೀ ಪಂಪ್. ಈಗ ಎಲ್ಲ ಇದೈತೆ ರೀ, ಡ್ರೈ ಆಯ್ತು ರೀ. ಈಗ ಅಂದ್ರೆ ಖಾಲಿ ಆಗೈತಿ ಎಲ್ಲ ಖಾಲಿ ಆಗೈತೆ ರೀ. ಈಗ ಮತ್ತೆ ಈಗ ಹೆಂಗೆ ಈಗ ಬಂದು ಹೊಂಟ್ರಲ್ಲ? ಬಂದು ಹೊಂಟಾರಿ. ಅದು 2 ಪಂಪ್ದಾಗ ಐತಿಲ್ಲ ರೀ ಗ್ಯಾಸ್. ಈಗ ಒಂದು ದಿನ ನೀವು ತುಂಬಿಸ್ಕೊಂಡ್ರೆ 2 ದಿನ ಬರ್ತದೆ. ಒಂದು 8 ದಿವಸ 10 ದಿವಸ ಬರ್ತದೆ ರೀ. ಹಾಂ, ನೀವೇನು ಮೇಲಿನವ್ರಿಗೆ ಮಾತಾಡಿದ್ದೀರಿ? ಮೇಲೆ ನಾವು ಮಾತಾಡಿದ್ರೆ ಗ್ಯಾಸ್ ಶಾರ್ಟೇಜ್ ಐತೆ ರೀ. ಹಾಂ, ಇದಿಷ್ಟು ಇಲ್ಲಿರುವಂಥ ಇಲ್ಲಿರುವಂಥ ಗ್ಯಾಸ್ನ ಸಿಬ್ಬಂದಿಗಳು ಹೇಳ್ತಿರುವಂಥದ್ದು, ಬಂಕ್ನ ಸಿಬ್ಬಂದಿಗಳು ಹೇಳ್ತಿರುವಂಥದ್ದು ಮೇಲ್ಗಡೆ ಶಾರ್ಟೇಜ್ ಇದೆ. ಹಾಗಾಗಿ ನಿನ್ನೆವರೆಗೂ ಮಾತ್ರ ಇತ್ತು. ಒಂದ್ಸರಿ ನಾವು ಈ ಒಂದು ಬಂಕನ್ನು ತುಂಬಿಸಿದರೆ ಅಂದರೆ ಗ್ಯಾಸನ್ನು ತುಂಬಿಸಿದರೆ ಸುಮಾರು 7-8 ದಿನಕ್ಕೆ ಆಗುವಷ್ಟು ಇರುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಪೇಟ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಮಧ್ಯ ಪ್ರಾಂತ್ಯದಲ್ಲಿ ನಡೀತಿರುವಂಥ ಯುದ್ಧದ ಭೀಕರತೆ ಸಾಕಷ್ಟು ಅವ್ಯವಸ್ಥೆಗೆ ಕಾರಣ ಆಗಿರುವಂಥದ್ದು. ಆಟೋ ಚಾಲಕರು ಪರದಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಗೋ ಗ್ಯಾಸ್ ಎಲ್ಲೂ ಕೂಡ ಬೆಳಗಾವಿಯಲ್ಲಿ ಸಿಗ್ತಾ ಇಲ್ಲ. ಬಂದು ವಾಪಸ್ ಹೋಗುವಂಥ ಕೆಲಸವನ್ನು ಕೂಡ ಇಲ್ಲಿ ಮಾಡಲಾಗ್ತಿರುವಂಥದ್ದು ಗಮನಿಸ್ಬೋದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿ ಆಟೋ ಸರ್ಕಲ್ ಬಳಿ ಇರುವಂಥ ಒಂದು ಗೋ ಗ್ಯಾಸ್ ಮುಂಭಾಗದಲ್ಲಿ ಇರುವಂಥದ್ದು ಗ್ರೀನ್ ರೆವಲ್ಯೂಷನ್ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಒಂದು ಗೋ ಗ್ಯಾಸ್ ಪೆಟ್ರೋಲ್ ಬಂಕ್ ಕೂಡ ಇರುವಂಥದ್ದು. ಆದರೆ ನಿನ್ನೆವರೆಗೂ ಮಾತ್ರ ಇಲ್ಲಿ ಗ್ಯಾಸ್ ಸಪ್ಲೈ ಆಗ್ತಾ ಇತ್ತು. ಆಟೋ ಚಾಲಕರು ಬಂದು ಇಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ರು. ಆದರೆ ಇವತ್ತಿಗೆ ಸಂಪೂರ್ಣವಾಗಿ ಖಾಲಿ ಆಗಿರುವಂಥದ್ದು. ಹಾಗಾಗಿ ಆಟೋ ಚಾಲಕರು ಏನು ಓಡಿಸ್ತಾ ಇದ್ರು ಅವರೀಗ ಬಂದು ನಿಂತ್ಕೊಂಡು ಮಾತಾಡಿ ವಾಪಸ್ ಹೋಗುವಂಥ ಕೆಲಸ ಕೂಡ ಆಗ್ತಾ ಇರುವಂಥದ್ದು. ಯಾಕೆಂದರೆ ದಿನನಿತ್ಯವೂ ಕೂಡ ಆಟೋದಿಂದ ಬದುಕನ್ನು ಕಟ್ಕೊಂಡು ತಮ್ಮ ಮಕ್ಕಳನ್ನು ಸಾಕ್ತಿರುವಂಥ ಜನರಿಗೆ ಈಗ ಪರದಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಸದ್ಯದಲ್ಲಿ ಆಟೋ ಚಾಲಕರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಎಲ್ಲಿ ಸಿಗ್ತಾ ಇಲ್ಲ ನಿಮಗೆ ಈ ಗ್ಯಾಸ್? ಎಲ್ಲರೂ ಸರ್ 4-5 ಗ್ಯಾಸ್ ಪಂಪ್ಗಳದವ್ರೆ, ಅದರಲ್ಲೇ ಎಲ್ಲನೂ ಇದೈತೆ. ಮತ್ತು ರೇಟು ಜಂಪ್ ಆಗಿದ್ರೆ ಎರಡು ದಿವಸದಲ್ಲಿ 12 ರೂಪಾಯಿ ಜಂಪ್ ಆಗೈತೆ ರೀ. 2 ದಿವಸ 5 ದಿವಸ 1 ದಿವಸ ಜಂಪ್ ಆಗೈತೆ ರೀ. ಇನ್ನೊಂದು ದಿವಸ ಸೆಕೆಂಡ್ ದಿವಸ ಮತ್ತು 5 ದಿವಸ 5 ರೂಪಾಯಿ. ಒಂದ್ಸರಿ ರಿಫಿಲ್ ಮಾಡಿದ್ರೆ ಎಷ್ಟು ದಿನ ಬರ್ತಿತ್ತು ರೀ? ಅದು ಹೆಂಗೆ ರೀ ಬಿಸ್ನೆಸ್ ಮೇಲೆ. ಹಾಂ, ಈಗ ಗ್ಯಾಸ್ ಸಿಗತ್ತಲ್ಲ ಹೆಂಗೆ ಸರ್? ಮತ್ತೆ ಏನು ರೀ, ಮತ್ತು ಗ್ಯಾಸ್ ಇರಲಿಲ್ಲ ಮತ್ತು ಬಂದ್ ಮಾಡೋ ಪರಿಸ್ಥಿತಿ ಬರ್ತೈತಿ. ಈಗ ಎಷ್ಟು ಕಡೆ ಮಾಡ್ತಾರೆ ಸರ್ ಬೆಳಗಾವಿಯಲ್ಲಿ? ಅಂದರೆ ಎಲ್ಲೆಲ್ಲಿ ನೀವು ತುಂಬಿಸ್ಕೊತಾರೆ, ರಿಫಿಲ್ ಮಾಡ್ಕೊತಾರೆ? ಕೊಲ್ಲಾಪುರ ಸರ್ಕಲ್ ಗ್ಯಾಸ್ ಪ್ಲಸ್ ಶಿವಾಜಿನಗರ, ಮತ್ತು ಆಮೇಲೆ ಕೆರೆ ಕಡೆ, ಮತ್ತು ಇಲ್ಲಿ. ಈಗ ಎಲ್ಲೆಲ್ಲಿ ಕೇಳಿ ಬಂದ್ರಿ ನೀವು? ಸದ್ಯ ಈಗ ಫಸ್ಟ್ ಇಲ್ಲೇ ಬಂದೇನಿ ರೀ. ನಿನ್ನೆ ನಮ್ಮ ಡ್ರೈವರ್ ಹೇಳತ್ತಿದ್ರು ಗ್ಯಾಸ್ ಎಲ್ಲ ಕಡೆ ನೋಡಿದ್ನಿ, ಎಲ್ಲಿ ಸಿಗ್ತಾ ಇಲ್ಲ ಅಂತೇಳಿ ಹೇಳಿದ್ರು. ಆತಂಕ. ಹಾಂ, ಗ್ಯಾಸಿನ ಪರಿಸ್ಥಿತಿ ಆತಂಕ ಆಗಿದೆ. ಇದು ಇಲ್ಲಿ ಆಟೋ ಚಾಲಕರು ಹೇಳ್ತಿರುವಂಥದ್ದು ಗಮನಿಸ್ಬೋದು. ಸುಮಾರು 4-5 ಕಡೆ ಆಟೋಕ್ಕೆ ಅವರು ಗ್ಯಾಸನ್ನು ತುಂಬಿಸ್ಕೊಳ್ತಾ ಇದ್ರು, ಆದರೆ ಅವರಿಗೆ ಈಗ ಸಿಗ್ತಾ ಇಲ್ಲ, ಜೊತೆಗೆ ಗ್ಯಾಸ್ ಸಿಗೋದಿಲ್ಲ ಅನ್ನೋ ಒಂದು ಭಯಕ್ಕಾಗಿ ಈಗ ಅವರು ಇಲ್ಲಿ ಗ್ಯಾಸ್ ತುಂಬ್ಕೊಳ್ಳೋಕ್ಕೆ ಬಂದಿದ್ರು. ನಮ್ಮ ಜೊತೆಗೆ ಇಲ್ಲಿ ಬ್ರದರ್ ಎಷ್ಟು ದಿನ ಆಯ್ತಿದೆ? ಈಗ 2 ದಿವಸ ಆಯ್ತು ರೀ. 2 ದಿವಸ ಆಯ್ತು ರೀ. 2 ದಿನ ಆಯ್ತಾ? ಎಲ್ಲಿಂದ ಸಪ್ಲೈ ಆಕೈತಿ ನಿಮ್ಗೆ? ನಮ್ದು ಹೊರಗಿಂದ ಬರ್ತದೆ ರೀ ಗ್ಯಾಸ್. ಈಗ ಬಂದಾಗೈತೆ ರೀ. ಈಗ ಚಾಲೂ ಐತಿ ರೀ ಪಂಪ್. ಈಗ ಎಲ್ಲ ಇದೈತೆ ರೀ, ಡ್ರೈ ಆಯ್ತು ರೀ. ಈಗ ಅಂದ್ರೆ ಖಾಲಿ ಆಗೈತಿ. ಎಲ್ಲ ಖಾಲಿ ಆಗೈತೆ ರೀ. ಈಗ ಮತ್ತೆ ಈಗ ಹೆಂಗೆ ಈಗ ಬಂದು ಹೊಂಟ್ರಲ್ಲ? ಬಂದು ಹೊಂಟಾರಿ. ಅದು 2 ಪಂಪ್ದಾಗ ಐತಿಲ್ಲ ರೀ ಗ್ಯಾಸ್. ಈಗ ಒಂದು ದಿನ ನೀವು ತುಂಬಿಸ್ಕೊಂಡ್ರೆ 2 ದಿನ ಬರ್ತದೆ. ಒಂದು 8 ದಿವಸ 10 ದಿವಸ ಬರ್ತದೆ ರೀ. ಹಾಂ, ನೀವೇನು ಮೇಲಿನವ್ರಿಗೆ ಮಾತಾಡಿದ್ದೀರಿ? ಮೇಲೆ ನಾವು ಮಾತಾಡಿದ್ರೆ ಗ್ಯಾಸ್ ಶಾರ್ಟೇಜ್ ಐತೆ ರೀ. ಹಾಂ, ಇದಿಷ್ಟು ಇಲ್ಲಿರುವಂಥ ಇಲ್ಲಿರುವಂಥ ಗ್ಯಾಸ್ನ ಸಿಬ್ಬಂದಿಗಳು ಹೇಳ್ತಿರುವಂಥದ್ದು, ಬಂಕ್ನ ಸಿಬ್ಬಂದಿಗಳು ಹೇಳ್ತಿರುವಂಥದ್ದು ಮೇಲ್ಗಡೆ ಶಾರ್ಟೇಜ್ ಇದೆ. ಹಾಗಾಗಿ ನಿನ್ನೆವರೆಗೂ ಮಾತ್ರ ಇತ್ತು. ಒಂದ್ಸರಿ ನಾವು ಈ ಒಂದು ಬಂಕನ್ನು ತುಂಬಿಸಿದರೆ ಅಂದರೆ ಗ್ಯಾಸನ್ನು ತುಂಬಿಸಿದರೆ ಸುಮಾರು 7-8 ದಿನಕ್ಕೆ ಆಗುವಷ್ಟು ಇರುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಪೇಟ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.